ಅಂಬುರುದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಪುಟಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪದಾಂಬುಜಗೆ ಬಡಮಡುತ್ತವಣಿಬೆ ನಿ ಕಥಾಮೃತವ
ಇರುವಂತಹ ಸ್ಥಳ ಲೋಕದ ಸರ್ವಾಧಿಕಾರಿ ಯಾರು ಅಂತ ಕೇಳಿದ್ದೀರಿ? ಸುರೇಂದ್ರನೆಂದ ಬಲ್ಲೆ ನಾನೇ ಸರಿ. ಬಂದಂತ ಕಾರ್ಯ ಆಲಿಸಬೇಕು, ಆಲಿಸಬೇಕು. ಸ್ವರ್ಗ, ಮರ್ತ್ಯ, ಪಾತಾಳ ಈ ಮೂರು ಲೋಕಗಳಲ್ಲೂ ಶ್ರೇಷ್ಠವಾದಂತಹ ಲೋಕ ನಮ್ಮ ಈ ನಾಕಲೋಕ. 100 ಯಾಗಗಳನ್ನು ಮಾಡಿ ತನ್ಮೂಲಕ 3 ಮೂರ್ತಿಗಳ ಮನವೊಲಿಸಿ ಈ ಸ್ವರ್ಗಲೋಕದ ಗದ್ದುಗೆಯನ್ನು ಅಡರಿ ವ್ಯವಹರಿಸುತ್ತಿರುವವನು ನಾನು. ವಿಶ್ವ ವಿರಾಟ್ ಸ್ವರೂಪನ ಶಿರೋಭಾಗಕ್ಕೆ ಸ್ವರ್ಗವನ್ನು, ಕಟಿ ಪ್ರದೇಶಕ್ಕೆ ಮರ್ತ್ಯವನ್ನು, ಪಾದಕ್ಕೆ ಪಾತಾಳವನ್ನು ಹೋಲಿಸಿದರಂತೆ ಪ್ರಾಜ್ಞರು. ವ್ಯಕ್ತಿಯೊಬ್ಬನ ದೇಹದಲ್ಲಿ ಶಿರಕ್ಕೆ ಯಾವ ಪ್ರಾಧಾನ್ಯತೆ ಇದೆಯೋ ನಮ್ಮ ಲೋಕಕ್ಕೂ ಅದೇ ಪ್ರಾಧಾನ್ಯತೆಯನ್ನು ಪ್ರಪಂಚ ಕಲ್ಪಿಸಿಕೊಂಡಿದೆ. ನೋಡುವವರ ದೃಷ್ಟಿಯಲ್ಲಿ ಈ ಸುರಲೋಕದ ಅಧಿಕಾರಿ ನಾನು ಅನ್ನುವುದೇ ನಿಜವಾದರೂ ಸುರಲೋಕವಾಗಲಿ, ಮರ್ತ್ಯಲೋಕವಾಗಲಿ, ಪಾತಾಳವಾಗಲಿ ಎಲ್ಲದಕ್ಕೂ ಅಧಿಕಾರಿ ನಾನಿದ್ದೇನೆ. ಸ್ವರ್ಗಲೋಕದ ಸುಮನಸರ ಒಡೆಯನಾಗಿ ಮಾತ್ರವಲ್ಲ, ಸುರರು, ನರರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು ಪುರಂದರನೇ ನಮ್ಮ ಒಡೆಯ ಹೀಗೆಂಬ ನೆಗಳ್ತೆಯೊಂದಿಗೆ ನನ್ನನ್ನು ಗುರುತಿಸುತ್ತಾ ಇದ್ದಾನೆ. ಸಾಧಾರಣವಾಗಿ ದೇವರ ಒಲುಮೆಯಿಂದಲೇ ಸಾಮಾನ್ಯನಾದವನಿಗೆ ಎಲ್ಲವೂ ಪ್ರಾಪ್ತಿಸಲ್ಪಡುತ್ತದೆ ಅಂತ ಪ್ರಪಂಚ ತಿಳಿಯುತ್ತಾನೆ. ಆದರೆ ಸತ್ಯ ಹಾಗಲ್ಲ. ನಮ್ಮ ಯೋಗ್ಯತೆಯೊಂದಿಗೆ ದೇವರ ಒಲುಮೆಯೂ ಸೇರಿದರೆ ಮಾತ್ರ ವ್ಯಕ್ತಿಯೊಬ್ಬ ಶಕ್ತಿಯಾಗಿ ಈ ಪ್ರಪಂಚದಲ್ಲಿ ಕಾಣಿಸಲ್ಪಡುತ್ತಾನೆ. ಹೇಗೆ ವ್ಯಕ್ತಿಯೊಬ್ಬ ತನ್ನ ಸಾಧನೆಯಿಂದ ಶಕ್ತಿಯಾಗುತ್ತಾನೆ ಅನ್ನುವುದಕ್ಕೆ ಲೋಕಕ್ಕೆ ಆದರ್ಶ ಈ ಪುರಂದರನ ಬದುಕು. ಅತಿಥಿಗಷ್ಟೊಬ್ಬರ ಮಗನಾಗಿ ಪ್ರಪಂಚದ ಬೆಳಕನ್ನು ಕಂಡೆ 100 ಯಾಗಗಳನ್ನು ಸಂಪನ್ನೀಕರಿಸುವ ಮುಖಾಂತರ ಈ ಪ್ರದೇಶಕ್ಕೆ 3 ಲೋಕಕ್ಕೆ ಒಡೆಯನಾಗಿ ಕಾಣಿಸಲ್ಪಟ್ಟೆ. ಬ್ರಹ್ಮಾದಿ ತರುಣಿಯರ ಸುಂದರ ನರ್ತನವನ್ನು ಕಂಡಾಗ ಈ ಲೋಕ ನಮ್ಮ ಮನಸ್ಸಿಗೆ ಅತೀವವಾದಂತಹ ಆನಂದವನ್ನು ಕೊಡುತ್ತದೆ. ಏನಿಲ್ಲ ನಮ್ಮ ಈ ಲೋಕದಲ್ಲಿ ಕಾಮಿಸಿದ್ದನ್ನು ಕೊಡುವಂತಹ ಕಾಮ
ಐರಾವತ ಹಿಡಿಯುವುದಕ್ಕೆ ವಜ್ರಾಯುಧ ಎಲ್ಲವೂ ನನ್ನಲ್ಲಿದೆ. ಆದರೆ ಏನು ಮಾಡೋಣ ಹೇಳಿ? ವ್ಯಕ್ತಿಯೊಬ್ಬ ಎತ್ತರಕ್ಕೆ ಏರಿದವಾಗೆ ಅವನನ್ನು ಕಂಡು ಖುಷಿ ಪಡುವವರು, ಸಂತೋಷ ಪಡುವವರು ಎಷ್ಟು ಮಂದಿಯೋ ಅದಕ್ಕಿಂತ ಹೆಚ್ಚು ಮಂದಿಗಳು ಅವನನ್ನು ಕಂಡಾಗ ಮತ್ಸರ ಪಡುವವರೇ ಆಗಿರುತ್ತಾರೆ. ನಮ್ಮ ಬದುಕುವುದಕ್ಕೆ ಹೊರತಲ್ಲ ಕಾಡು. ಯಾರೋ ಒಬ್ಬರು ನಮ್ಮನ್ನು ಕಂಡಾಗ ಅಸೂಯೆ ಪಡುತ್ತಾರೆ ಅಂತಾದ್ರೆ ಯೋಚಿಸಬೇಕಾದಿರಲಿಲ್ಲ. ಆದ್ರೆ ನಮ್ಮ ಸ್ಥಿತಿ ಹಾಗಲ್ಲ. ನಮ್ಮವರೇ, ನಮ್ಮ ಹಿರಿಯಪ್ಪನ ಮಕ್ಕಳೇ, ನಮ್ಮ ಹಿರಿಯರ ಅದು ದೊಡ್ಡ ವಿಷಯವಲ್ಲ ಅಂತ ಸುಮ್ಮನಿರಬಹುದು. ಆದರೆ ನಮ್ಮವರೇ, ನಮ್ಮ ದೊಡ್ಡಮ್ಮನ ಮಕ್ಕಳಾಗಿರುವಂತಹ ದಿತಿಸುತರು ಪರಿಪರಿಯ ಪಂಥಗಳನ್ನೆಸಗಿ ನಮ್ಮ ದೇವಲೋಕಕ್ಕೆ ಮುತ್ತಿಗೆಯನ್ನು ಹಾಕಿದರು. ಪರಿಣಾಮ ಅವರು ಗೆದ್ದುದಿಲ್ಲ. ನಮ್ಮೊಡನೆ ಹೋರಾಡುತ್ತಾ ಕೆಲವೊಮ್ಮೆ ತ್ರಿಮೂರ್ತಿಗಳನ್ನು ಸೆಣಸಾಡುತ್ತಾ ತಮ್ಮ ಹಸುವನ್ನವರು ಕಳೆದುಕೊಂಡವರಿದ್ದಾರೆ. ಆ ಬಳಿಕ ಹರಿಶರಣನಾದಂತಹ ಪ್ರಹ್ಲಾದ ದಿತಿಸುತರಿಗೆ ಒಡೆಯನಾಗಿ ಕಾಣಿಸಲ್ಪಟ್ಟ ಹರಿಯ ಭಕ್ತನಲ್ವೇ. ಹರಿಭಕ್ತನಾದಂತಹ ಆತ ದಾನವರಿಗೆ ತಿಳಿ ಹೇಳಿದ ಸ್ವರ್ಗಲೋಕ ನಮಗೆ ಶಾಶ್ವತವಾಗಿ ಉಳಿಯುವಂತೆ ಮಾಡಿದ್ದಾರೆ. ಆದರೆ ನೀವು ಆಲೋಚಿಸಿ ನೋಡಿ, ಎಷ್ಟಾದರೂ ದುಷ್ಟರು ದುರ್ನೀತಿಯನ್ನೇ ಎಸಗುತ್ತಾ ಬಂದವರು ಪ್ರಹ್ಲಾದ ಮಾಡಿದುದನ್ನು ಮರೆತು ನಾಳೆ ಮತ್ತೆ ನಮ್ಮ ಮೇಲೆ ದಾಳಿಯನ್ನು ಎಸಗಲಾರರು. ಹೀಗೆಂದು ನಾವು ಭಾವಿಸಿದ ಕೂಡದಲ್ಲ. ಹಿಂದೆ ಬಂದಂತಹ ಆ ದುಷ್ಟರು ಮತ್ತೆ ನಮ್ಮ ಲೋಕಕ್ಕೆ ದಾಳಿ ಮಾಡಬಹುದು. ಒಂದು ವೇಳೆ ಹಾಗೆ ನಡೆಸಿದರು ಅಂತಾದ್ರೆ ನೀವೇನು ಮಾಡುತ್ತೀರಿ? ನೀವೇನು ಮಾಡುತ್ತೀರಿ?
ಅಂದರೆ ಏನು ಮಾಡುತ್ತಿ? ಆ, ನಾನು ನಿಮಗೆ ಸ್ವರ್ಗಾವಕಾಶ ನಿಮಗೆ ಶಾಶ್ವತಗೊಳಿಸುತ್ತೇನೆ. ಆ, ಧೈರ್ಯದಿಂದಿರಿ. ಬಲರೆ, ಬಲರೆ. ಕೇಳುತ್ತಾ ನುಡಿ ಹಿಕ್ಕುತ್ತಲೀ. ಕೇಳುತ್ತಾ ನುಡಿ ಹಿಕ್ಕುತ್ತಲೀ ದಿಕ್ಪಾಲರೆಂದರು ಮೇಲೆ ನಿಪಾಯ್. ನಮ್ಮ ಆಳ್ವಿಕೆಯು ಕೈ ಸೇರದೆಂದಿರು ತೋಳರಿಂಗೆ. ಸುರಪಾಲ, ಆ, ಈ ಹಿಂದೆ ಅದೆಷ್ಟೋ ವೀರಾದಿ ವೀರ ರಕ್ಕಸರು ಆ. ಈ ನಾಟಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಆ, ಹರನಿಂದಲೋ ಅಜನಿಂದಲೋ ವರಪೂರಿತರಾಗಿ ಆ. ನಾವು ಅವರನ್ನು ಯುದ್ಧದಲ್ಲಿ ಸೋಲಿಸಿದ್ದೇವೆ. ಆ. ನೀನು ಚಿಂತಿಸಬೇಡ. ಆ. ಇನ್ನು ಮುಂದೆ ಅಂತಹ ದಾನವರು ಆ. ಮತ್ತೇರಿ ಬಂದರೆ ಅವರನ್ನು ಕೊಂದು ಮುಗಿಸುತ್ತೇನೆ. ಉತ್ತಮರು ನೀನೆಂದರಿದು. ಉತ್ತಮರು ನೀನೆಂದರಿದು ತ್ರೈಮೂರ್ತಿಗಳು ಬಲು ಕರುಣೆಯಿಂದ ಕರೆದಿರುತ್ತಿಯರಿಂದ ಬಂದು ಬಹುದೇ. ಕಶ್ಯಪಜಾತನಾದ ನೀನು ಆ. ಶತಯಾಗವನ್ನು ಮಾಡಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಪಡೆದ ಅಧಿಕಾರವಿದು. ಆ. ಇದಕ್ಕೆ ತ್ರಿಮೂರ್ತಿಗಳ ರಕ್ಷಣೆ ಎಂದಿಗೂ ಇರುತ್ತದೆ. ಆ. ಹೀಗಿರುವಾಗ ಆ ದಿಗ್ವಿಜಾತರು ಏನು ಸಾಧಿಸಿದರು? ಆ, ಉನ್ನತ ಪದವಿಯ ಸುರಪಾಲ, ಆ, ನೀನು ಹೇಳುವಂತಹ ಮಾತು ನಿಜ. ಆ, ಈ ಹಿಂದೆ ಬಂದ ಅದೆಷ್ಟೋ ದಾನವರು ಈ ನಾಕವನ್ನು ಪ್ರವೇಶಿಸಿ ಆ, ನಮ್ಮೊಂದಿಗೆ ಯುದ್ಧ ಮಾಡಿ ಗೆದ್ದಂತಹ ಇತಿಹಾಸವನ್ನು ನಾವು ಕಂಡಿದ್ದೇವೆ. ಹ್ಮ್, ಹಾಗೆಂದು ಆ. ಕೆಲವೊಂದು ಬಾರಿ ಅವರು ನಮ್ಮಿಂದ ಸೋತಂತಹ ಇತಿಹಾಸವೂ ಇದೆ. ಆ, ಕೆಲವೊಂದು ಬಾರಿ ಅವರಿಂದ ಸೋತು ನಾವು ತಲೆಬರೆಸಿಕೊಂಡಿದ್ದೂ ಇದೆ. ಆ, ಆದರೆ ಇನ್ನು ಮುಂದೆ ಹಾಗಾಗಲು ಸಾಧ್ಯವೇ ಇಲ್ಲ. ಹ್ಮ್, ಆ ದುಷ್ಟರಿಗೆ ಹೆದರುವ ಪ್ರಯೇ ಇಲ್ಲ. ಆ, ಈ ನಾಕಕ್ಕೆ ಲಗ್ಗೆ ಇಟ್ಟ ಯಾವ ಶತ್ರುವೇ ಆಗಲಿ ಅವನೊಂದಿಗೆ ಹೋರಾಡಿ ಆ. ಅವನ ಶಿರವನ್ನು ಕಡಿದು ಅವರನ್ನು ಯಮಸದನಕ್ಕೆ ಕಳಿಸುತ್ತೇನೆ. ಇದು ಖಂಡಿತ. ಬಲರೆ, ಬಲರೆ. ಒಡವೀಯ ಕೇಳವರ ನುಡಿಗೆ ಇಕ್ಕುತ್ತ ಸುರಪ. ಒಡವೀಯ ಕೇಳವರ ನುಡಿಗೆ ಇಕ್ಕುತ್ತ ಸುರಪ. ಅಡರಿ ಗಜವಾದ್ಯ ಸಂಗೀತ ನೃತ್ಯದಿ ಸುರರ ಗಡನ ಸಹಿತಾನಂದದಿ ವನವಿಹಾರಗೆ ಗರ್ವದಿಂದ ತೆರಳಲಿತಾಗ ಆಗಾಗ ಪಾಲಕರೇ, ಸುರಪಾಲ, ನೀವಾಡಿದಂತಹ ನುಡಿಗಳನ್ನು ಕೇಳಿದಾಗಕ್ಕೆ ಮನಸ್ಸಿಗೆ ಅತೀವವಾದಂತಹ ಆನಂದ. ನಿಮ್ಮ ಪರಾಕ್ರಮದ ಬಗ್ಗೆ ಶಂಕೆ ಹೊಂದಿ ನಾನು ಈ ಪ್ರಶ್ನೆಗಳನ್ನು ಕೇಳಿದವನಂತೂ ಅಲ್ಲವೇ ಅಲ್ಲ. ಆದರೂ ನಿಮ್ಮ ರಣೋತ್ಸಾಹದ ನುಡಿಗಳು
ಮನಸ್ಸಿಗಾಗುವಂತಹ ಆನಂದ ಅದನ್ನು ಅನುಭವಿಸುವ ಉದ್ದೇಶದಿಂದಲೇ ಈ ಪ್ರಶ್ನೆಗಳನ್ನು ನಾ ಕೇಳಿದವನಿದ್ದೇನೆ. ಎಂದಿನಂತೆ ಇಂದು ಈ ಮಾತುಗಳನ್ನು ಕೇಳಿ ಸದೆಯನ್ನು ವಿಸರ್ಜಿಸುವುದಲ್ಲ. ಯಾಕೆ ಹೇಳಿ, ಎಂದು ಆಸ್ಥಾನದಲ್ಲಿ ಈ ಪ್ರಶ್ನೆಗಳನ್ನು ಕೇಳುವುದು, ಅಲ್ಲಿಂದ ನಮ್ಮ ಸಭೆಯನ್ನು ವಿರಾಮಗೊಳಿಸಿ ಹಿಂದಿರುಗಿದೆ ಎಂಬುದಾದರೆ ಜೀವನದಲ್ಲಿ ಇಟ್ಟು ಉತ್ತುಂಗಕ್ಕೇರಿ ಏನನ್ನು ಸಾಧಿಸಿದ ಹಾಗಾಗ್ತದೆ. ಈ ಬಾರಿ ಹಾಗಾಗಕೂಡದು. ನಮ್ಮಲ್ಲಿರುವಂತಹ ಶಿರದೇರು, ಕಲ್ಪದರು, ಐರಾವತ, ನಮ್ಮದಾಗಿರುವಂತಹ ವಾಹನಗಳು, ನಾವು ಹಿಡಿಯುವಂತಹ ಆಯುಧ, ರಂಭಾದಿ ತರುಣಿಯರ ಸುಂದರವಾದಂತಹ ನೃತ್ಯ, ಇದೆಲ್ಲವೂ ನಮ್ಮ ಜೊತೆಯಲ್ಲಿ ಉಳಿದವರು ಕಾಣುವ ಹಾಗಾಗಬೇಕು. ಹಾಗಾಗಿ ಇನ್ನು ರಂಭಾದಿ ತರುಣಿಯರ ನರ್ತನ ಈ ಸುರಲೋಕದಲ್ಲಿ ಆಸ್ಥಾನದಲ್ಲಲ್ಲ, ನಮ್ಮ ನಂದನವನದ ಕಡೆಗೆ ಸಾಗಬೇಕು. ನಾನು ನನ್ನ ವಾಹನವನ್ನೇರಿಕೊಳ್ಳುತ್ತೇನೆ. ಯಾವುದು ವಾಹನ ಒಂದಲ್ಲ, ಕೆಲವಿದ್ದರೂ ಐರಾವತವನ್ನು ನಡೆರಿ ನಾನು ನಂದನವನದ ಕಡೆಗೆ ತೆರಳುತ್ತೇನೆ. ನೀವುಗಳು ನಿಮ್ಮ ನಿಮ್ಮ ವಾಹನಗಳನ್ನೇರಿಕೊಳ್ಳಿ, ನನ್ನ ಜೊತೆಯಲ್ಲಿ ಬನ್ನಿ. ಎಲ್ಲ ನರ್ತಕಿಯರು, ಎಲ್ಲರೂ ಗಾಯಕರು, ನಮ್ಮವರೆಲ್ಲ ಸಹಿತ ಆನಂದದಲ್ಲಿ ಉಪವನದ ಕಡೆಗೆ ತೆರಳಿ ನಮ್ಮದಾಗಿರುವಂತಹ ಸಂತೋಷ ನಾವು ಅನುಭವಿಸೋಣ. ಆಗದೆ ಹೊರಡೋಣ. ಆಗದೆ ಉತ್ತಮ ಮಾಲೆಯನ್ನಿತ ಕೆಳಗೆತ್ತನು ಚಿನ್ಮಯಾತ್ಮನ ಕಂಡ ಮೇಲೆ ಜನರನ್ನು ಬೇರೆಣಿಗೆಗಳಿಹುದೇ. ಚಿನ್ಮಯಾತ್ಮನ ಕಂಡ ಮೇಲೆ ನಗಿನ್ನು ಬೇರೆಣಿಗೆಗಳಿಹುದೇ. ಬಣ್ಣಿಸಲೇನಿದನು ಉತ್ತಮ ಮಾಲೆಯನ್ನಿತ ಕೆಳಗಿದ್ದನು ಇಲ್ಲದೆ ಇದ್ರೆ ಅತ್ರಿ ಅನಸೂಯ ದೇವಿಗೆ ಮಗನಾಗಿ ಹುಟ್ಟಿ ದೂರ್ವಾಸನೆನ್ನುವಂತಹ ನಾಮಾಂಕಿತವನ್ನು ಪಡೆದು ಅಗ್ರಗಣ್ಯವಾದಂತಹ ಪದವಿಗೆ ಏರಬೇಕು ಎಂಬಂತ ಹಣೆಯಲ್ಲಿ ತಪಸ್ಸನ್ನು ಕೈಗೊಂಡವ ನಾನು. ದೀರ್ಘವಾದಂತಹ ತಪಸ್ಸಿನ ಬಳಿಕ ಕಣ್ತೆರೆದು ಕಂಡಾವಾಗ ಮನಸ್ಸಿನ ಯೋಚನೆ ಹರಿದದ್ದು ಹೀಗೆ, ಹರಿಯನ್ನು ಕಾಣಬೇಕು ಎಂಬ ತೆರಳಿದ ವೈಕುಂಠಕ್ಕೆ ಬಲವಾದಂತಹ ಪೂಜೆಯನ್ನು ಕೈಗೊಂಡೆ. ಪ್ರಸಾದ ರೂಪವಾಗಿ ಹಾರವೊಂದನ್ನು
ನನಗೆ ಪರಿವರ್ತನೆ ಆಗತೊಡಗಿದೆ. ಯಾವುದು ಬೇಡ, ಉನ್ನತವಾದಂತಹ ಪ್ರಭಾವವೇ ನನಗೆ ಸಾಕು ಎಂಬುದನ್ನು ಬಲ್ಲಂತಹ ನಾನು ಒಂದರೆ ಗಳಿಗೆಯಲ್ಲಿ ಆತನು ಇದ್ದಂತಹ ಪ್ರಸಾದಕ್ಕೆ ಕೈ ಒಡ್ಡುವ ಮೂಲಕ ನನ್ನ ಜೀವನವೇ ಹಾಳಾಗಿ ಹೋಯಿತು ಎಂಬಂತಹ ಭ್ರಮೆ ನನ್ನಲ್ಲಿ ಉಂಟಾಗುತ್ತದೆ. ಇದು ನನಗೆ ಅವಶ್ಯಕತೆ ಉಂಟು. ಯಾವತ್ತೂ ಇದನ್ನು ಧರಿಸಿಕೊಂಡು ನಾನು ಸಂಭ್ರಮಿಸುವುದಕ್ಕೆ ಉಂಟೆ. ಮಂದಾರಮ್ಮ ಯಾರಿಗಾದರೂ ಉನ್ನತವಾದಂತಹ ಪದವಿಯಲ್ಲಿ ಇದ್ದವರಿಗೆ ಅದನ್ನು ಸ್ವೀಕರಿಸುವುದರಿಂದ ಅನುಕೂಲವಾಗಿದೆ. ಹೀಗೆಂದು ಬಗೆದವ ನಾನು ಯಾರಿಗೆ ಕೊಡಲಿ ಎಂಬ ಹಾಗೆ ಯೋಚನೆಯನ್ನು ಮಾಡಿದಾಗ ಮನಸ್ಸಿಗೆ ಯಾವುದೂ ಸಿಲುಕಲಿಲ್ಲ. ಏನೇ ಆಗಲಿ ಹಿತವೆದು ತ್ರೈಮೂರ್ತಿಗಳ ಮತದಲ್ಲಿ ಶತಮಖ ದೇವ ಬಾಳುತ್ತಲಿರಲೋವ ಹಿತವೆದು ತ್ರೈಮೂರ್ತಿಗಳ ಮತದಲ್ಲಿ ಶತಮಖ ದೇವ ಬಾಳುತ್ತಲಿಹಲೋ ಶತಮಖ ದೇವ ಬಾಳುತ್ತಲಿಹಲೋ ಅತುಳ ಭಾಗ್ಯವಿನ್ನ ಅತಿಶಯವಾಗಲಿ ಅತುಳ ಭಾಗ್ಯವಿನ್ನ ಅತಿಶಯವಾಗಲಿ ನುತ ಮುನಿಪತಿ ಸಲ ಕೈದಿದನು ಹಿತವೆದು ತ್ರೈಮೂರ್ತಿಗಳ ಮತದಲ್ಲಿ ಶತಮಖ ದೇವ ಬಾಳುತ್ತಲಿಹಲೋ ಬ್ರಹ್ಮದೇವನನ್ನು ಪೂಜಿಸಿದೆ. ಕಂಡಾವಾಗ ಈ ಮಾಲೆಯನ್ನು ಸ್ವೀಕರಿಸುವುದಕ್ಕೆ ಮನ ಮಾಡುವ ಬದಲಾಗಿ ಪೂಜಿಸಿ ನನ್ನ ಕೈಗೆ ಇದರ ಪವಿತ್ರತೆಯನ್ನು ಅರಿತುಕೊಂಡಿದ್ದಾರೆ. ಹರನ ಬಳಿಗೆ ತೆರಳಿದೆ. ಹರ ಹೇಳಿದಂತಹ ಮಾತನ್ನು ಕೇಳಿ ನಾನೇ ಆಶ್ಚರ್ಯಚಕಿತನಾದ. ಹರಿಹರರಲ್ಲಿ ಭೇದವನ್ನು ಯಾವತ್ತಿಗೂ ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ನಾನು ಕೊಟ್ಟಂತಹ ಹಾರವು ಹರಿಯುತ್ತಿದ್ದಂತಹ ಹಾರವು ಒಂದೇ ಆಗುತ್ತದೆ. ಅದನ್ನು ನಾನು ಪಡೆದುಕೊಂಡ ಅಂತ ಹೇಳಿದ್ರೆ ದತ್ತಪಹಾರ ದೋಷ ಬರ್ತದೆ. ಹೌದಲ್ಲ? ಹಾಗಿರುವಾಗ ಇನ್ನು ಯಾರಿಗೆ ಕೊಡುವುದು? ಯೋಚಿಸುತ್ತಾ ಮುಂದುವರಿಯುವಾಗ ನನಗೆ ಹೊಳೆಯಿತು. ಏನು ಎಲ್ಲ ಲೋಕವನ್ನು ಪಾಲಿಸಿಕೊಂಡು ಅಗ್ರಗಣ್ಯವಾದಂತಹ ಸ್ಥಾನದಲ್ಲಿ ಇದ್ದುಕೊಂಡು ತ್ರಿಮೂರ್ತಿಗಳ ಅಪೇಕ್ಷೆಯಂತೆ ಅವರ ಅನುಗ್ರಹಕ್ಕೆ ಪಾತ್ರನಾಗಿ ದೇವಲೋಕದಲ್ಲಿ ಇಂದ್ರ ಬರೆಯುತ್ತಾ ಇದ್ದಾನೆ. ಹರಿಸುವ ಯೋಗ್ಯತೆ ಇದ್ರೆ ಅವನಿಗೆ ಎಂಬುದನ್ನು ಕಂಡು ನೇರವಾಗಿ ನಡೆಯುತ್ತೇನೆ. ಗಜವನು ಏರಿ ಸುರಪನಳೆ ತರಲು ಸುರಪ ನಮ್ಮಾಡಿದರಡಿಯರ ನರ್ತನ ನಮ್ಮ ಉದ್ಯಾನವನದಲ್ಲಿ ನಮ್ಮವರ ಸಂಭ್ರಮ ಮುಂದುವರಿಯಲಿ.
ವಿಶೇಷ. ನನ್ನಲ್ಲೇನಾದರೂ ಮಾತುಗಳನ್ನಾಡಬೇಕು, ಸಹಾಯ ಬೇಕು ಅಂತಾದ್ರೆ ನಾವಿರುವಂತಹ ಆಸ್ಥಾನಕ್ಕೆ ನೀವು ಬರಬಹುದು. ಅದು ಬಿಟ್ಟು ನಮ್ಮನ್ನು ಇಲ್ಲಿ ಬಂದು ನೀವು ಕಾಯಬೇಕಾದವರಲ್ಲ. ನಿರ್ಭೀತಿಯಿಂದ ನಾವು ಆಸ್ಥಾನದಲ್ಲಿರುವ ವೇಳೆಯಲ್ಲಿ ನೀವು ಬನ್ನಿ. ಆ, ಕೇಳಿ ವಿಸ್ಮಯದು ನುಡಿದ ನಿನ್ನ ಮಾತುಗಳನ್ನು ಕೇಳುವಾಗ ಅಳಬೇಕೋ ನಗಬೇಕೋ ಎಂಬುದು ಅರ್ಥವಾಗುವುದಿಲ್ಲ. ಯಾಕೋ? ಏನಾದರೂ ಅವಶ್ಯಕತೆ ಇದ್ದಲ್ಲಿ ಆ, ಅರಮನೆಯಲ್ಲಿ ಬಂದು ಯಾಚಿಸಬಹುದು. ಆ, ಇದು ಸಕಾಲವಲ್ಲ. ಅರ್ಥವಾಯಿತು. ಆ, ನಮಗೇನು ಅನುಕೂಲಕರವಾದಂತಹ ವಸ್ತುವನ್ನು ಬೇಡುವುದಕ್ಕಿದೆ, ಕಾಡುವುದಕ್ಕಿದೆ. ಆ, ಈ ಜೀವನದಲ್ಲಿ ನಾವು ತೊಡಗಿಸಿಕೊಂಡಂತಹ ಉದ್ಯೋಗ ಎಂದರೆ ಕೇವಲವಾದಂತಹ ತಪಸ್ಸು. ಅದನ್ನೇ ಶ್ರೇಷ್ಠತೆಯದ್ದು ಎಂಬ ಹಾಗೆ ತಿಳಿದುಕೊಂಡು ಓಹೋ, ಲೋಕದ ಸರ್ವಜನರು ಸುಖವಾಗಿರಬೇಕು ಎಂಬಂತಹ ನೆಲೆಯಿಂದ ಆ, ಅನುದಿನವೂ ತಪವನ್ನು ಕೈಗೊಂಡು ಕಾಲವನ್ನು ಹರಣ ಮಾಡುವವರು ನಾವು. ಹಾಗಂತ ಈ ಹೊತ್ತಿಗೆ ನಿನ್ನಲ್ಲಿ ಬರುವುದಕ್ಕೆ ಬಲವಾದಂತಹ ಕಾರಣ ಏನು? ಸುಮ ಮಾಲೆಯೊಂದು ನನ್ನ ಕೈಯಲ್ಲಿ, ಆ, ಮಂದಾರ ಮಾಲೆ ಎಂಬುದನ್ನು ಇದನ್ನು ಗುರುತಿಸಿಕೊಳ್ಳುವುದಕ್ಕಾಗುತ್ತದೆ. ಆಗಲಿ. ನಮ್ಮಂತ ಮುನಿಗಳಿಗೆ ಇದರ ಅಗತ್ಯವಿದೆ ಎಂದು ನಾನು ಭಾವಿಸುತ್ತೇನೆ. ಆಹಾ, ಹಾಗಾಗಿ ಈ ಹಾರವನ್ನು ಆ, ನಿನ್ನಂತ ಎತ್ತರದಲ್ಲಿರುವಂತಹ ಧೀಮಂತ ವ್ಯಕ್ತಿಗಳು ಅವರಲ್ಲಿ ಧರಿಸಿ ಆ, ವ್ಯವಸ್ಥೆಯನ್ನು ನಿರೂಪಿಸಿದವಾಗ ಆ, ಬೇಕಾದಂತಹ ಸಂಪತ್ತುಗಳು, ಐಶ್ವರ್ಯಗಳು, ಜೊತೆಯಲ್ಲಿ ಬೇಕಾದಂತಹ ಅನುಕೂಲತೆಗಳು ಕೈ ಸೇರುವುದಕ್ಕೆ ಸಾಧ್ಯತೆ ಇದೆ. ಆ. ಇದನ್ನು ಸ್ವೀಕರಿಸು. ನನಗೆ ಸೃಷ್ಟಿ ಪೂರ ಕೊಡೆಯ ಸೃಷ್ಟಿ ಪೂರ ಕೊಡೆಯ ಸುರರ ಸೇವಕರಿಗೆ ಶ್ರೇಷ್ಠತಾನೆನುತ ತ್ರೈಮೂರ್ತಿಗಳು ಮುದದೊಡಿ ಪಟ್ಟದೊಡೆತನವಿದ್ದ ಮೇಲೆ ಶ್ರೇಷ್ಠತಾನೆನುತ ತ್ರೈಮೂರ್ತಿಗಳು ಮುದದೊಡಿ ಪಟ್ಟದೊಡೆತನವಿದ್ದ ಮೇಲೆ ಅಪ್ಪುದಿದರೊಳೆನೆನುತ ಗರ್ವದೊಳುಪುತ ಗರ್ವದೊಳುಪುತ ಸುರಪಾಲ ಕೆಲವೊಮ್ಮೆ ಸನ್ಮಾನ ಬೇಡ ಅಂತ ನಾವು ಹೇಳುವುದು ಇದಕ್ಕೆ. ತಮ್ಮ ದೊಡ್ಡತನವನ್ನು ತಾವು ತೋರಿಸಿಕೊಳ್ಳುವುದಕ್ಕೆ ಊರಿನಲ್ಲಿ ದೊಡ್ಡ ಮನುಷ್ಯ ಯಾರಿದ್ದಾನೆ ಅವನಿಗೆ ಕೊಟ್ಟು ಹೋಗಿ ಮಾಲೆಯನ್ನು ಹಾಕಿ ಮತ್ತೇನು ಮಾಡುವುದು?
ಮಾಲೆ ಸ್ವೀಕಾರ ಮಾಡಿದವ ವೇದಿಕೆಯ ಹಿಂಭಾಗಕ್ಕೆ ಹೋಗಿ ಎಸೆದು ಬರುವುದು. ಒಂದು ಗುರುತಿಸಿಕೊಂಡ ಯೋಗ್ಯತೆಗನುಸಾರ ಸನ್ಮಾನ ಮಾಡಿದ್ರ ಒಂದು ತೆಗೆದುಕೊಳ್ಳಬೇಕು, ಆನಂದಿಸಬೇಕು. ಬಡ ಮುನಿ ಕೊಟ್ಟ ಮಾಲೆ, ಕೊಟ್ಟ ಉದ್ದೇಶ ಹಾಕಿದುಕೊಂಡಂತಹ ಮನುಷ್ಯ ಶ್ರೇಷ್ಠನಾಗುತ್ತಾನೆ. ಯಾರಿಗೆ ಯಾವುದು ಇಲ್ಲವೋ ಅವನಿಗೆ ಅದನ್ನು ಕೊಡಬೇಕು. ಯಾರಲ್ಲಿ ಶ್ರೇಷ್ಠತನ ಇಲ್ಲವೋ ಅವನಿಗೆ ಶ್ರೇಷ್ಠವಾಗುವುದು ಹೇಗೆ ಅಂತ ದಾರಿ ಕೊಡಬೇಕು. ಸೃಷ್ಟಿ ಮೂರ ಕೊಡೆಯ ಮೂರು ಮೂರ್ತಿಗಳೇ ನನಗಿದ್ದಂತಹ ಅನುಗ್ರಹ. ಸೇವಕರಾಗಿ ನನಗಿರುವವರು ಅಷ್ಟದಿಕ್ಪಾಲಕರು. ಇಷ್ಟ ಆದ ಮೇಲೆ ನೀನು ಒಳ್ಳೆಯದಾಗಬೇಕಿದ್ರೆ ಸುಲಭ, ನಿನಗೆ ಈ ಮಾಲೆ. ಏನು ಮಾಡೋಣ? ಬೇಡ ಅಂತ ವೇದಿಕೆಯಿಂದ ಹಿಂದೆ ಹೋಗಿ ಎಲ್ಲಿಗ ಹಾಕುವುದಾ? ಆಹಾ, ನಾವು ಹಾಗೆ ಹಿಂಬದಿಯಿಂದ ಮಾಡುವುದಕ್ಕಿಲ್ಲ. ಕೊಟ್ಟವನಿಗೂ ಅರ್ಥ ಆಗಬೇಕು ಇದು ಕೊಟ್ಟದ್ದು ಯಾಕೆ, ತೆಗೆದುಕೊಂಡವನ ಯೋಗ್ಯತೆ ಏನು, ಕೊಡುವುದಕ್ಕೆ ನನಗೇನು ಯೋಗ್ಯತೆ ಅರ್ಥ ಆಗಬೇಕಾಗಬೇಕು. ಹಾಗೆ ಹಾಕುವುದೆಲ್ಲಿಗೆ? ಒಮ್ಮೆ ಕೆಳಗೆ ದೃಷ್ಟಿಯನ್ನು ಹಾಯಿಸಿದ್ರೆ ನನ್ನ ವಾಹನ ಐರಾವತ. ಅಲ್ಲಲ್ಲಿ ಅಲ್ಲಲ್ಲಿ ನನಗೆ ಗೌರವ ಸನ್ಮಾನಗಳಾಗುವಾಗ ಸೊಡ್ಡಿಲಲ್ಲಿ ಮೇಲೆ ನೋಡಿದೆ. ಯಾವಾಗಲೂ ಇವನಿಗೆ ಮಾತ್ರ ಗೌರವ ಅಲ್ಲೋ ಹೀಗೆಂಬ ಭಾವ ಅದಕ್ಕೂ ಆಗುವುದು ಬೇಡ. ಹೇಗೂ ಒಂದು ಮಾಲೆ ಉಂಟು, ಐರಾವತದ ಸಂತೋಷಕ್ಕಾದ್ರೂ ಆಗಲಿ ಈ ಮಾಲೆಯನ್ನು ಐರಾವತದ ಕೊರಳಿಗೆ ಶ್ರೀಹರಿಯಿಂದ ಪಡೆದಂತಹ ಮಂದಾರ ಮಾಲೆ ಇದರ ಶ್ರೇಷ್ಠತೆ ಏನು ಎಂಬುದನ್ನು ಅರಿತಂತಹ ನಾನು ಬೇಕಾದಷ್ಟು ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಬ್ರಹ್ಮದೇವನಲ್ಲಿಗೆ ತೆರಳಿದೆ. ಅದನ್ನು ಪೂಜಿಸಿ ನನಗೆ ಕಳುಹಿ ಹಿಂತಿರುಗಿಸಿದ. ಪರಮೇಶ್ವರ ದೂರದಿಂದಲೇ ಕೈ ಮುಗಿಯುವುದಕ್ಕೆ ಪ್ರಾರಂಭಿಸಿದ. ನಿನ್ನ ಶ್ರೇಷ್ಠತೆಯನ್ನು ಗುರುತಿಸಿ ನಿನಗೆ ಯೋನವೆಂಬ ಹಾಗೆ ಇಲ್ಲಿ ಬಂದ್ರೆ ಏನು ಮಾಡಿದೆ, ಏನು ಮಾಡಿದೆ? ಆ ಐರಾವತದ ಕೊರಳಿಗೆ ಹಾಕಿದೆಯ ಮಂದಾರ ಪುಷ್ಪವನ್ನು ಹಾಳು ಮಾಡಿದೆಯ? ಇದರ ಯೋಗ್ಯತೆಯನ್ನು ನೀನೇನು ಬರಲಿ? ಬುದ್ಧಿಗೆ ಹಾಕಿದ ಹಾರ ಐರಾವತ ನೆಲಕ್ಕೆ ಬೀಳಿಸಿತು. ನಾನೇನು ಏನು ಬಡ ಮುಡಿ ನಿನ್ನಲ್ಲಿ ವಿಶಾಲವಾದಂತಹ ವಿಶಿಷ್ಟತೆ ಆಗಬೇಕಿದ್ರೆ ಕಾರಣ ಏನು ಗೊತ್ತಾ? ಮೂರು ಮೂರ್ತಿಗಳಿಂದ ಸೇರಿದ ಅಧಿಕಾರವೇನು
ಎನ್ನ ಮೂಲಾರಿಲ್ಲವೆಂದು ಬಿರುವೆ ಕರುಬದಿವು ಸರ್ವನಾಶವೆಂಬುದ ಮರೆಯುತ್ತ ಸಕಲ ಸಂಪದವೆಲ್ಲ ನಿಧಿಯ ಪಾಲಾಗಿ ನಾಗ ಪದವಿಯ ಮುಂದೆ ಕ್ರೂರ ಕೆಲ ಕಾಲ ದಾರಿದ್ರ್ಯ ಅನುಭವಿಸೆಂದು ಶಪಿಸಿ ನಡೆದ ಇಷ್ಟು ಎತ್ತರಕ್ಕೆ ನೀನು ಏರುವುದಕ್ಕೂ ಬಲವಾದಂತಹ ಕಾರಣ ಉಂಟು. ಏನ ಸಾಧ್ವಿ ಸ್ವಭಾವದಿಂದ ಶತಮಖಾದಿಗಳನ್ನು ಮಾಡುವ ಮೂಲಕ ಮೂರು ಮೂರ್ತಿಗಳನ್ನು ಮೆಚ್ಚಿಸಿ ಈ ಪದವಿಯನ್ನು ಪಡೆದಿದ್ದಾದ್ರೆ ಅದು ವಿಶೇಷವೇ ಹೌದು. ಹಾಗಂತ ಅದರದ್ದೇ ಆದಂತಹ ಮದ ಈ ಹೊತ್ತಿನಲ್ಲಿ ಏರಿ ನಿಂತಿದೆ ಎಂಬುದರಲ್ಲಿ ಆಕ್ಷೇಪ ಅಲ್ಲ. ಖಂಡಿತವಾಗಿಯೂ ನೀನು ಈ ಸ್ಥಾನದಲ್ಲಿ ಇರುವುದಕ್ಕೆ ಅಯೋಗ್ಯ ಎನ್ನುವುದನ್ನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಈ ಬಡ ಮುನಿ ಅಂತೇಳಿ ತಿಳಿದುಕೊಂಡೆಲ್ಲ ಇದರ ಪರಿಣಾಮವಾಗಿ ನಿನ್ನಲ್ಲಿ ಅಡಕವಾಗಿರುವಂತಹ ಸಕಲ ಐಶ್ವರ್ಯ ಕೂಡ ಸರದಿ ಕಾಲವಾಗಬೇಕು. ಅಷ್ಟು ಮಾತ್ರ ಅಲ್ಲ, ಈ ದೇವಲೋಕದಲ್ಲಿ ನಾವು ದುಷ್ಟರು ಅಂತೇಳಿ ಯಾರನ್ನು ಗುರುತಿಸಿಕೊಂಡಿದ್ದೇವೋ ಆ ದಾನವರು ಕೆಲವು ಕಾಲದವರೆಗೆ ಆಳ್ವಿಕೆಯನ್ನು ಮಾಡಬೇಕು. ಇದರ ಪರಿಣಾಮ ಅನುಭವವನ್ನು ನಿನ್ನ ಜೀವನದಲ್ಲಿ ಪಡೆಯಲೇಬೇಕು. ಹೋಗಲಿ, ಅವನ ಮಾತಿಲ್ಲಿಗೆ ಮುಗೀತು ಅಂತ ಕಾಣಿಸ್ತದೆ. ಇರಲಿ ಬಿಡಿ, ಇವ ಸಂಪಾದನೆ ಮಾಡುವುದು ಇಷ್ಟಕ್ಕೆ. ತಪಶ್ಚರ್ಯದಿಂದ ಸಂಪಾದಿಸಿದ್ದು ಒಳ್ಳೆಯ ರೀತಿಯಲ್ಲಿ ಇಲ್ಲಿಯವರೆಗೆ ವಿನಿಯೋಗ ಮಾಡಿದ್ದ ಇವ. ತಪಸ್ಸಾಚರಿಸುವುದು ಒಲಿದು ಬಂದದ್ದನ್ನು ಶಪಿಸುವುದಕ್ಕೆ ವಿನಿಯೋಗಿಸುವುದು. ಹೋದನ ಶಾಪದ ಪರಿಣಾಮ ಏನು? ಇಲ್ಲಿ ನಿಂತು ವಿಮರ್ಶೆ ಮಾಡುವುದಕ್ಕೆ ಇವನ ಹಾಗೆ ನಾನು ಬಡಮುವಿಯ ದಾರಿ ಬದಿಯಲ್ಲಿ ನಮ್ಮ ವಿಮರ್ಶೆ ಇಲ್ಲ. ಆ ಸ್ಥಾನಕ್ಕೆ ತೆರಳಿ ಏನಾಗ್ತದೆ ನೋಡೋಣ, ಏನಾಗ್ತದೆ. ಏನಿಲ್ಲ ಭೀತಿಯೂ ಕೀಳು ಮುನಿಪನ ನುಡಿಯೊಳಪ್ಪುದ ನೋಡ್ಬೇರಿರಲು ಕೇಳು ಬೇರಿರಲು ಸುಮನಸರ ಮಠದ ಘಟನೆಯನ್ನು ನೀವೆಲ್ಲ ನೋಡಿದ್ದು ಹೌದಲ್ಲ. ಇರಲಿ ಬಿಡಿ, ಈ ಬಡಮುನಿಗೂ ಒಂದು ಅಹಂಕಾರ. ಶಪಿಸುವುದಾಗಿದ್ರೆ ದೊಡ್ಡ ದೊಡ್ಡವರದ್ದೇ ಶಪಿಸುವ. ಹೇಗೂ ಸಂಪಾದಿಸಿದ್ದುಂಟಲ್ಲ ಇಷ್ಟು ತಪಶ್ಚರ್ಯೆಯನ್ನು. ಸುಮನಸರಿಗೆ ಒಂದು ಶಾಪ ಕೊಟ್ಟ ಅಂತಾದ್ರೆ ಇವನ ದೊಡ್ಡ ಸ್ಥಿತಿ ತೋರಿಸಿದೆ ಹಾಗಾಗ್ತದಲ್ಲ. ನಾವು ಹೋದದ್ದು ಹೇಗೆ? ಐರಾವತವನ್ನೇರಿ ಹೋದವರು. ಕಾಮಧೇನು ಕಲ್ಪವೃಕ್ಷ ಆ ಕಾಲದಿಂದ ಇದ್ದದ್ದು ಇಲ್ಲಿಯವರೆಗೆ ಇದೆಯಲ್ಲ. ಬಡ ಮುನಿ ಕೊಟ್ಟಂತಹ ಶಾಪ. ಇಷ್ಟು ಕಷ್ಟಪಟ್ಟು ಶತಯಾಗಗಳನ್ನು ಮಾಡಿ ನಾವು ಸಂಪಾದಿಸಿದ್ದು ಕಾಮಧೇನು ಕಲ್ಪವೃಕ್ಷ ಇವ ಹೇಳಿದ ಕೂಡಲೇ ಹೋಗುವುದಕ್ಕುಂಟ? ಇಲ್ಲಲ್ಲ, ಮತ್ತೇನು ಯೋತನೆ? ಬಿಡಿ ಬಿಡಿ ಬಿಡಿ. ಏನು ಏನಂತೆ? ಕಾಮಧೇನು ಹೋಗುತ್ತಾ ಇದ್ದೆ ಅಂತೆ. ಕಾಮಧೇನು ಸಮುದ್ರಕ್ಕೆ? ಕಾಮಧೇನು ಹೋಗಲಿ ಬಿಡಿ. ಕಾಮಧೇನು ಯಾರಿಗೆ ಬೇಕು? ಯಾರು ಕಾಮಿಸುತ್ತಾರೋ ಅವರಿಗೆ ಕೊಡುವುದೇನು? ಯಾರು ಕಾಮಿಸುವುದು? ಯಾರಲ್ಲಿ ಇಲ್ಲೂ ಅವರು ಬೇಡುವುದಲ್ಲೋ? ನಮ್ಮಂತವರಿಗೆ ಬೇಡುವುದಕ್ಕಾದ್ರೂ ಏನುಂಟು? ಹೋಗಲಿ ಕಾಮಧೇನು. ಪ್ರಭು, ಅಮ್ಮ ಅಲ್ಲಿ ಐರಾವತಗಳು ಹೋಗುತ್ತಾ ಇದೆ. ಐರಾವತ? ಐರಾವತವೂ ಹೋಯ್ತಾ? ಪ್ರಭು, ಅಲ್ಲಿ ನೋಡಿ ಉಚ್ಚ ಇಷ್ಟ ಬಸ್ಸುಗಳು ಹೋಗುತ್ತಿವೆ. ಹೋಗಲಿ ಬಿಡಿ. ಈ ದೊಡ್ಡ ದೊಡ್ಡ ವಾಹನದಲ್ಲಿ ಹೋಗ್ತಾರಲ್ಲ ಅವರಿಗೆ ಎಷ್ಟೋ ಸಲ ಹೀಗಾಗ್ತದೆ. ಹೋಗುವಾಗ ದೊಡ್ಡದು ಬೇಕು ಅಂತ ಕಾಣ್ತದೆ, ಮತ್ತೆ ಈ ವಾಹನ ನನಗೆ ಬೇಡ ಇತ್ತು ಅಂತ ಕಾಣ್ತದೆ. ಐರಾವತ ಹೋದ್ರೇನು, ಮತ್ತಿನ್ನೊಂದು ಹೋದ್ರೇನು? ನಾವು ಹೋಗುವುದು ಹೇಗೆ? ನಾವು ಮನೋವೇಗದಲ್ಲಿ ಹೋಗುವುದು. ಯಾವುದನ್ನು ಗ್ರಹಿಸಿದೆವೋ ಅಲ್ಲಿಗೆ ಮನೋಬಲದ ಮುಖಾಂತರ ಹೋಗುವಷ್ಟು ದೊಡ್ಡವರಿಗೆ ವಾಹನ ಬೇಕಾ ನಮಗೆ? ಐರಾವತ ಭೂಮಿಯಲ್ಲೇ ಓಡಾಡಿಕೊಂಡಿದ್ದು. ಬೇಗ ಅದು ನಮಗೆ ರಂಭಾದಿ ತರುಣಿಯರ ಸುಂದರ ತತ್ವವನ್ನು ನೋಡುತ್ತಾ ಹಾಯಾಗಿರುವ ರಂಭಾದಿ
ತರುಣಿಯರು ಸಮುದ್ರಕ್ಕೆ ಛಾ, 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 ಛಾ. ಎಲ್ಲರೂ ಅಪ್ಸರೆಯರು ಎಲ್ಲರೂ ಹೋದ್ರ ಸುಮನಸರೇ ಸತ್ಯ ಹೇಳಬೇಕಾ ರಂಭಾದಿ ತರುಣಿಯರು ಬೇಡ ಅಂತ ಕಾಣುವುದಕ್ಕೆ ಆರಂಭ ಆಗಿದೆ ನನಗೆ. ಇಲ್ಲಿ ನರ್ತನ ಚೆನ್ನಾಗಿ ಉಂಟು ಅಂತ ನಾನು ನೋಡುವುದು, ಮನೆಗೆ ಹೋದಾದ ಮೇಲೆ ಶಚಿ ಕೇಳುವುದು. ನೀವು ನರ್ತಿಸುವಾಗ ರಂಭೆಯನ್ನೇ ನೋಡುತ್ತಿದ್ರಿ ಅಲ್ವಾ? ಬೇಕಾ ನನಗಿದೆಲ್ಲ? ರಂಭಾದಿ ತರುಣಿಯರು ಹೋಗಲಿ, ಆದ್ರೆ ನಮಗೆ ಬೇಕಾದದ್ದೇನು? ನಮ್ಮ ಸಿಂಹಾವಿಷ್ಟರ ಶಾಪದ ಬಳಿಕ ಒಂದು ಮಾತನ್ನಾಡಿದ್ದ, ನಮ್ಮ ಪಟ್ಟವೂ ಹೋಗುತ್ತದೆ. ದೂರ್ವಾಸ ಆಡಿದಂತಹ ನುಡಿಗಳಲ್ಲಿ ಅರ್ಧ ಮಾತ್ರ ಸತ್ಯ ಆದದ್ದಲ್ಲ. ನೀವೆಲ್ಲ ಇದ್ದೀರಿ, ಆದದ್ದನ್ನು ಮರಳಿ ಪಡೆಯುವಂತಹ ಸಾಮರ್ಥ್ಯ ನಿಮಗೆ ಇಲ್ವಾ? ಮತ್ತೆ ಆಲೋಚಿಸುವುದಕ್ಕೆ ಕಳೆದುಕೊಂಡಿದ್ದೇವೆ. ಕೊಡಬೇಕಾದವರು ಮೂರು ಮೂರ್ತಿಗಳು. ಸುರಪನಿಗೆ ಬೇಕು ಅಂತಾದ್ರೆ ಅವರು ಕೊಟ್ಟಾರು. ಕೊಟ್ಟ ನೆಮ್ಮದಿಯಿಂದಿರೋಣ, ನೆಮ್ಮದಿಯಾಗಿರೋ ಹೋಗೋಣ.
ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ನಾಮಾಂಕಿತ ಬಲಿ ಚಕ್ರವರ್ತಿ ಎಂದು ಕೇಳಿದ್ದೇವೆ. ಹೊರಡು ಬಂದಂತ ಕಾರ್ಯಕಾರಣ ವಂಶದಲ್ಲೇ ಹುಟ್ಟಿದವನಾಗಿ ಪರಮ ಹರಿಭಕ್ತ ಪರಮ ಜ್ಞಾನಿಯನಿಸಿದ ಪ್ರಹ್ಲಾದನ ಮೊಮ್ಮಗನಾಗಿ ಪ್ರಹ್ಲಾದನ ಮಗನಾದ ಸದ್ಗುಣವಂತನಾದ ವಿರೋಧನ ಮಗನಾಗಿ ಬಲೆ ಎನ್ನುವಂತಹ ನಾಮಾಂಕಿತನಿಂದ ಚೋಳಿತಾಪುರವನ್ನು ಆಳುತ್ತಾ ಬಂದಿದ್ದಾನೆ. ನನ್ನ ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿ ನನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ನಮ್ಮವರಿಗೆ ಬೇಕಾದ ಹಾಗೆ ನೀಡಿಕೊಂಡು ನಮ್ಮವರನ್ನು ಸಂತೃಪ್ತಿ ಪಡಿಸುತ್ತಾ ಬಂದಿದ್ದೇನೆ. ಎಲ್ಲವೂ ನನ್ನ ಪಾಲಿಗಿದೆ, ಯಾವುದಕ್ಕೂ ಕೊರತೆ ಇಲ್ಲ. ಹೇಗೆಂದು ಸಂತೃಪ್ತಿಯಿಂದ ಒಲಗಸ್ಥನಾಗಿದ್ದಾನೆ. ಯಾರಂತೆ ಜಯ ನಮೋ ನಾರಾಯಣ ನಾರಾಯಣ ಜಯ ನಮೋ ಫಣಿ ಶಯನ ನಾರಾಯಣ ಜಯ ನಮೋ ಫಣಿ ಶಯನ ಜಯ ಲಕ್ಷ್ಮೀವರ ಜಯ ವಿಶ್ವಂಬರ ಜಯ ಖಳಕುಲಗರ ಭವ ಭಯ ಭೀಕರ ಜಯ ನಮೋ ನಾರಾಯಣ ನಾರಾಯಣ ಜಯ ನಮೋ ಫಣಿ ಶಯನ ನಾರಾಯಣ ಜಯ ನಮೋ ಫಣಿ ಶಯನ ಬರುವ ಮುನೀಂದ್ರನ ಚರಣ ಕಾನತನಾಗಿ ಬರುವ ಮುನೀಂದ್ರನ ಚರಣ ಕಾನತನಾಗಿ ಕರೆದಂದಾಸನ ಬಯೇರಿಸುತ್ತಗ ಪರಿ ಪರಿ ಭಕ್ತಿಯ ವಿಲಚಿಸಿ ಪೂಜೆಯ ಪರಿ ಪರಿ ಭಕ್ತಿಯ ವಿಲಚಿಸಿ ಪೂಜೆಯ ಶಿರವಾಗಿ ದೈನ್ಯದೊಡಗ ನಾರದ ಮಹರ್ಷಿಗಳು ಒಮ್ಮಿಂದೊಮ್ಮೆಗೆ ನಮ್ಮ ಸ್ಥಾನಕ್ಕೆ ತಮ್ಮ ಆಗಮನ. ಸ್ವಾಮಿ, ಬಂದಂತಹ ನಮಗೆ ಯಥೋಚಿತವಾದ ಆಸನ ಬಂದಿತ್ತು. ನಮ್ಮಿಂದ ಆಗುವಂತಹ ರೀತಿಯಲ್ಲಿ ಸತ್ಕಾರ
ಬಲು ಭಾಗ್ಯಯುತ ದಿತಿ ಕುಲ ನಿಧಿ ಚಂದ್ರ ದಿದಿ ಕುಲ ನಿಧಿ ಚಂದ್ರ ಬಲು ಭಾಗ್ಯಯುತ ದೇತೆ ಕುಲ ನಿಧಿ ಚಂದ್ರ ಸಲಹುವೆ ಧರ್ಮದುದಿಳೆಯ ರಾಜೇಂದ್ರ ಸಲಹುವೆ ಧರ್ಮದುದಿಳೆಯ ರಾಜೇಂದ್ರ ಜಲ ಜನಾಭನದ ಜೊಲು ಮೇರು ನಿನ್ನೊಳು ನೆಲೆಯಾಗಿರುವುದಿಲ್ಲಿ ನೆಲೆಸಿಗ ವೀರರಾಯ ನೆಲೆಸಿಗ ವೀರರ ಬಳಗ ನೋಡಲು ಮನಕ್ಕೆ ಸಂತಸ ತುಂಬಿ ತುಳುಕಾಡುತ್ತೆ ಹೋದಿದಕ್ಕೆ ಒಂದ ಪವಾದ ಉಳಿದು ದಿನಾರ್ತನಕ್ಕೆ ನಾನರಿತುದ ತಿಳುಗುವೆ ನದ ನಡೆಸಲು ಕೆತ್ತಿ ಕುಲಗೆ ಬಲು ಭಾಗ್ಯಯುತ ದೇತೆ ಕುಲ ನಿಧಿ ಚಂದ್ರ ಸಲಹುವೆ ಧರ್ಮದುದಿಳೆಯ ರಾಜೇಂದ್ರ ಸಂತೋಷವಾಯಿತು, ಖುಷಿಯಾಯಿತು. ನಿನ್ನ ಅದೇ ಸರ್ಕಾರಕ್ಕೆ ನಿನ್ನಂತ ಯೋಗ್ಯ ಜನವನ್ನು ನಾನು ಇಷ್ಟರವರೆಗೆ ನೋಡಲಿಲ್ಲ. ಹೌದೇ? ಹೌದು, ಆ, ನಿನ್ನ ಸರ್ಕಾರಕ್ಕೆ ಆ. ಮೆಚ್ಚಿದೆನೆಯ ಮೆಚ್ಚಿದೆ. ಮೆಚ್ಚಿದರೆ ಸ್ವಾಮಿ ನನ್ನ ಭಾಗ್ಯ ಅಂತ ಭಾವಿಸಿಕೊಳ್ಳುತ್ತೇವೆ. ಆ, ಸ್ವಾಮಿ, ಆ, ತಾವು ಬಂದದ್ದಕ್ಕೆ ಕಾರಣ ಕೇಳಿದೆ. ಆ, ಕಾರಣವಿಲ್ಲದೆ ತಾವು ಬರುವವರಲ್ಲ. ಇಲ್ಲ, ಯಾಕೆ ಬಂದಿರಿ ಅಂತ ಹೇಳಬಹುದು. ಹೇಳುತ್ತೇನೆ. ಆ, ದೇವೇಂದ್ರನು ಇಲ್ಲಿ ಬರುವಾಗ ಆ, ದುರ್ವಾಸ ಮುನಿಗಳು ಆ. ಮಾಲೆಯನ್ನು ಹಾಕಿದರು. ಓಹೋ, ಉತ್ತೋಲಕದಲ್ಲಿ ಆ, ಆ ಅಹಂಕಾರದಿಂದ ಮೆರೆದ ಆ. ದೇವೇಂದ್ರನು ತನ್ನ ಆನೆಯ ಕೊರಳಿಗೆ ಹಾಕಿಬಿಟ್ಟ. ಹೌದೇ? ಕೊರಳಿಗೆ ಹಾಕಿಬಿಟ್ಟದಲ್ಲ, ಆ. ದುರ್ವಾಸರು ಶಾಪ ಕೊಟ್ಟರು. ಶಾಪ ಕೊಟ್ರೆ? ಹೌದು. ಸ್ವಾಮಿ, ಏನು ಅಂತ ಶಾಪ ಕೊಟ್ರು? ಜಲಧಿಪಾಲಾಗಿ ಪೋಗಲಿ ಓಹೋ, ಜಲಧಿಪಾಲಾಗಿ ಪೋಗಲಿ ಭಾಗ್ಯ ನಾಗರುಳಗುಳಿದುದನು ಬಲಯು ಪಾಲಿಸಲಿ ನಾಗದೊಳಗುಳಿದುದನು ಬಲಯುತನು ಪಾಲಿಸಲಿ ದಾರಿದ್ರ್ಯ ಕೆಲ ಕಾಲವನು ಭವಿಪುದೌದೌದೆ ದಿನ ದಿನಕ್ಕೆ ಹಾನಿಯಾಗುತ್ತದೆ ಹುದುಮಯ ಓಹೋ, ತಿಳು ಹಿಡಿದವ ಜಗೈವು ತಾಳದಿರಲಾಕ್ರಮಿಸಿ ಸೆಳೆದು ಕೊಂಬರುವ ಬಲರದರು ತೊರೆದಡೆಯೋ ಫಲವಿಹುದೆ ಮನದೊಡಾಲೋಚಿಸುವುದೆನಲಾಗ ಸುರಮುನಿ ಬಗೆಯುವುದೆಂದನು ಸುರಮುನಿ ಬಗೆಯುವುದೆಂದನು ಚಕ್ರವರ್ತಿ, ಹರಿಭಕ್ತನಾಗಿರುವೆ, ಆ, ಹೌದಲ್ಲವೇ? ಹೌದು. ಸ್ವರ್ಗ ಲೋಕವು ಅನಾಥವಾಗಿ ಬಿದ್ದಿದೆ. ಆ, ಶಾಪದಿಂದ ಎಲ್ಲವೂ ನೀರುಪಾಲಾಗಿ ಹೋಗಿದೆ. ದುರ್ವಾಸನ ದುರ್ವಾಸನ ಶಾಪದಿಂದಲೇ? ಶಾಪದಿಂದ ಓಹೋ, ಅದಕ್ಕೆ ತಕ್ಕದಾದ ಅರಸರು ಯಾರೂ ಇಲ್ಲ. ಅದರಿಂದ ನೀನೇ ಸರಿ, ಹರಿಭಕ್ತನಾದ ನೀನು ಸ್ವರ್ಗಕ್ಕೆ ಹೋಗಿ ಅವರನ್ನು ಸೋಲಿಸಿ ಆ ಸ್ವರ್ಗದ ಸುವಾಸನವನ್ನು ನೀನು ಏರಬೇಕೆಂದೇ ನನ್ನ ಆಸೆ. ಸ್ವಾಮಿ ನಾರದರೆ, ಹೇಳು. ತಮ್ಮ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಹಾ, ಸ್ವರ್ಗದ ಅಧಿಪತಿಗೆ ಸ್ವರ್ಗದ ಅಧಿಕಾರ ಒಂದು ಬಿಟ್ರೆ ಹೌದು. ಮತ್ತೆ ಅದು ಉಳಿಯಲಿಲ್ಲ. ಇಲ್ಲ. ಎಲ್ಲವೂ ಜಲ
ಅಧಿಪನಾಗಿದೆ ಎನ್ನುವ ಮಾತುಗಳನ್ನು ಹೇಳುತ್ತಾ ಇದ್ದೀರಿ. ಸ್ವಾಮಿ, ಇದುವೇ ಸರಿಯಾದ ಸಮಯ ಅಂತ ಭಾವಿಸಿ ನಮ್ಮವರನ್ನು ಕೂಡಿಕೊಂಡು ಸ್ವರ್ಗ ಲೋಕದಂತ ಹೋಗುತ್ತೇನೆ. ನಮ್ಮ ಆಶೀರ್ವಾದ ಇರಲಿ. ಒಳ್ಳೆಯದಾಗಲಿ. ನಾರಾಯಣ ನಾರಾಯಣ ನಾರದರ ಆಡಿದ ಮಾತಿಗನುಗುಣವಾಗಿ ಸ್ವರ್ಗದ ಅಧಿಪತ್ಯ ನನ್ನ ಪಾಲಿಗೆ ಒದಗಬೇಕು ಅಂತಾದರೆ ಅಲ್ಲಿಗೆ ಹೋಗಬೇಕಲ್ಲ, ಹೀಗೆ ಹೋಗುವುದಲ್ಲ. ಬರಲೇ ನಮ್ಮವರು.
ಅಧಿಪತಿಯಾದಂತಹ ಇಂದ್ರನಿಗೆ ದುರ್ವಾಸರ ಶಾಪದಿಂದಲಾಗಿ ಸಕಲ ಸಂಪತ್ತೂ ಕೂಡ ಇಲ್ಲದ ಹಾಗಾಗಿದೆಯಂತೆ. ಉಳಿದದ್ದು ಕೇವಲ ಸಿಂಹಾಸನವಂತೆ. ನಾರದರು ಸರಿಯಾದ ಸಮಯಕ್ಕೆ ನಮ್ಮಲ್ಲಿಗೆ ಬಂದು ಮಾರ್ಗದರ್ಶನವನ್ನೇ ಮಾಡಿದ್ದಾರೆ. ಏನು ಅಂತ ಗೊತ್ತಾ? ಸ್ವರ್ಗದ ಅಧಿಕಾರವನ್ನು ನಮ್ಮದಾಗಿಸಿಕೊಳ್ಳಬೇಕು. ಚಕ್ರವರ್ತಿಯಾದಂತಹ ನಿನಗೆ ಇದೊಂದೇ ಕಡಿಮೆ ಇರುವುದು ಎನ್ನುವಂತಹ ಮಾತನಾಡಿದ್ದಾರೆ. ಅವರು ಆಡಿದ ಮೇಲೆ ಅದನ್ನು ಪಾಲಿಸುವವರೆಗೆ ನನ್ನ ಮನಸ್ಸು ಸುಮ್ಮನಿರುವುದಕ್ಕೆ ಒಪ್ಪುವುದೇ ಇಲ್ಲ. ಹಾಗಾಗಿ ಸ್ವರ್ಗಕ್ಕೆ ದಾಳಿ ಮಾಡಬೇಕು. ಹೇಗೆ ಹೋಗುವುದು? ಹಿತವಾಗದೇ ತರಹಾದಿ ಹಾಗೆ ಹಾಗಾಗಿ ಏತಕ್ಕೆ ತಡ? ಈಗಲೇ ಸ್ವರ್ಗವನ್ನು ಮುತ್ತಿಗೆ ಹಾಕೋಣ. ತಡ ಮಾಡುವುದಲ್ಲ, ಮುಂದುವರಿಯೋಣ. ನಿಮ್ಮನ್ನು ಕೊಂಡು ಮುಗಿಸುತ್ತೇನೆ.
ಯಾರು ಯಾರನ್ನು ಕೊಲ್ಲುವುದೆಂದು ಯುದ್ಧದಲ್ಲಿ ನಿರ್ಧರಿಸೋಣ. ಬಾ ಮುಂದೆ. ಸಾಕು ಮಾಡು. ಇತರೆ ಬಹಳ ಮಾತನಾಡುತ್ತೀರಿ. ನೀವು ಮಾಡಿದ್ದೇನು? ದೇವಲೋಕದ ಅಧಿಕಾರವನ್ನು ಅಹಂಕಾರದಿಂದ ಕಸಿದು ಹೊಲಗಳ ಕೈಗೆ ಕೊಟ್ಟಾಗಿ ನೀವು ದೇವಲೋಕವನ್ನೇ ಹಾಳು ಮಾಡಿದ್ದೀರಿ. ಏನೋ ಕೊಲ್ಲುತ್ತೀಯಾ? ಬಾ ಮುಂದೆ. ನೀನು ದಾನವ ಮಾತ್ರನಲ್ಲ, ನೀನೋರ್ವ ಕಳ್ಳ ದಾನವ. ನಿನ್ನಲ್ಲಿ ಒಳ್ಳೆಯ ಮಾತಾಡಿ ಏನು ಪ್ರಯೋಜನವಿಲ್ಲ. ಮುಚ್ಚು ಬಾಯಿ. ಸಾಕು ಮಾಡು ನಿನ್ನ ಬಡಿವಾರದ ಮಾತುಗಳನ್ನು. ನಿನ್ನ ಕೊಳ್ಳು ನುಡಿಗಳಿಗೆ ಹೆದರುವವ ನಾನಲ್ಲ. ನಾನು ಹೇಳಬೇಕು. ನೀನು ಹೋಗದೆ ಇದ್ದರೆ ನಿನ್ನ ಕರುಣನ್ನು ಬಗೆದು ಕನಗಳಿಗೆ ಬಡಿಸಿ ಎಚ್ಚರ. ಹಾಗೂ ನಾನು
ಒಳ್ಳೆಯ ಮಾತಿನಲ್ಲಿ ಸ್ವರ್ಗವನ್ನು ಬಿಟ್ಟು ಕೊಟ್ಟರೆ ಲೇಸು. ಇಲ್ಲದಿದ್ದರೆ ನಿನ್ನ ಹೆಡಮುರಿ ಗಟ್ಟಿಯನ್ನು ನೋಡೋಣವಾ? ಕಳೆದುಕೊಂಡೆಯ ಜ್ಞಾನದಿಂದ ಅಹಂಕಾರದಿಂದ ಮೆರೆದಂತಹ ನಿನಗೆ ದುರ್ವಾಸನ ಶಾಪ ಒದಗಿತಂತೆ. ಅದರ ಪರಿಣಾಮವಾಗಿ ಸ್ವರ್ಗಲೋಕದ ಸಕಲ ಸಂಪತ್ತುಗಳು ಜಲಧಿ ಪಾಲಾಯಿತಂತೆ. ಉಳಿದದ್ದು ಸಿಂಹಾಸನ. ಆ ಸಿಂಹಾಸನ ನಿನಗೆ ಯಾಕೋ ಬೇಕು? ಬಂದಿದ್ದೇವೆ ಹಿರಿಯ ಭಾಗಿಗಳು ನಾವು. ಅದನ್ನು ನಮಗೆ ಬಿಟ್ಟು ಕೊಟ್ಟೆ ಅಂತಾದ್ರೆ ಬದುಕಿ ಉಳಿಯಿತಿ. ಇಲ್ಲದೆ ಇದ್ರೆ ನಿನ್ನನ್ನು ಮೊದಲೆಲ್ಲ ಈ ಮೂರ್ತಿಗಳು ತಿಳಿದ ವೈರಾಜನಿ, ನಿನ್ನ ಅಪ್ಪನ ಪರಿಚಯವೂ ನನಗಿದೆ. ನನ್ನ ಅಪ್ಪನ ಪರಿಚಯ, ನಿನ್ನ ಅಜ್ಜನ ಪರಿಚಯವೂ ನನಗಿದೆ. ಲೋಕದ ಎಲ್ಲರಿಗೂ ಉಂಟಯ್ಯ. ಆದ್ರೆ ನನ್ನ ಪರಿಚಯ ನಿನಗಾಯ್ತಲ್ಲ. ಯಾವಾಗಲೂ ಐರಾವತವನ್ನು ಏರಿ ಬರುವವ, ಐರಾವತವನ್ನು ಏರಿ ಬರುವವ ಇಂದ್ರ. ಗುರುತು ಹಿಡಿಯುವುದಕ್ಕೆ ಸುಲಭ. ಹೌದು ಹೌದು. ಐರಾವತ ಇಲ್ಲದೆಯೂ ಬಂದ ನನ್ನನ್ನು ಪ್ರಶ್ನಿಸುವುದಕ್ಕೆ ಹೊರಟವ ನೀನು. ಏನಂದೆ? ಅಧಿಕಾರ ಬಿಟ್ಟು ಕೊಟ್ರೆ ಸರಿ ಅಂದ. ಅಧಿಕಾರ ಅದೇನು ನೀವು ಕೊಟ್ಟದ್ದ ನಮಗೆ? ಮೂರು ಮೂರ್ತಿಗಳು ನಮ್ಮ ಯೋಗ್ಯತೆಯನ್ನು ಗುರುತಿಸಿಕೊಂಡು ಶತಯಾಗದತ್ತವಾದಂತಹ ಸುಧರ್ಮ ಸಭೆಯ ಅಧ್ಯಕ್ಷ ಪೀಠ ಅದನ್ನು ಅಲಂಕರಿಸಿಕೊಂಡವ ಈ ಇಂದ್ರ. ಹೌದೇನೋ? ನಾನು ನನ್ನಲ್ಲಿದ್ದಂತಹ ಸುರಲೋಕ ಪದವಿ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು, ವಿಚಾರಗಳು, ವಸ್ತುಗಳು ಅವೆಲ್ಲವನ್ನು ಕಳೆದುಕೊಂಡಿದ್ದೇನೆ ಎನ್ನುವಂತಹ ಆಕ್ಷೇಪ ನಿಮ್ಮದು ಅಂತ ತಿಳಿಯಿತು. ತಿಳಿದ ವಿಚಾರವಲ್ಲವೇ ಅದು? ಆಕ್ಷೇಪ ಮಾಡಲಿಕ್ಕೆ ನೀವು ಯಾರು? ದೂರ್ವಾಸ. ನಾನು ನನ್ನಷ್ಟಕ್ಕೆ ಐರಾವತವನ್ನೇರಿ ವಿಹಾರ ಮಾಡುತ್ತಿರುವ ಸಂದರ್ಭದಲ್ಲಿ ಬೀದಿಯಲ್ಲಿ ಸಿಕ್ಕಿದವರ ಜೊತೆಯಲ್ಲಿ ಮಾತನಾಡುವವ ನಾನು. ಅಹಂಕಾರ. ಅವನಿಗಂತೂ ಕೆಲಸ ಇರಲಿಲ್ಲ. ರಾಜಕಾರಣವಾದಂತಹ ಕೆಲಸ ಇದ್ದರೆ ನಮ್ಮಲ್ಲಿಗೆ ಬಂದು ನಮ್ಮ ಸಭೆಗೆ ಬಂದು ಮಾತನಾಡಬೇಕಿತ್ತು. ದಾರಿಯಲ್ಲೆಲ್ಲ ಮಾತನಾಡುವುದಲ್ಲ. ಅಲ್ಲ, ಮಾತಾಡಿದ್ರೆ ಅದು ಇನ್ನದೇನು ಸ್ಥಾನ ಕಡಿಮೆ ಆಗುತ್ತಾ ಇರಲಿಲ್ಲವಲ್ಲ? ನಾನು ನನ್ನ ಮನಸ್ಸಿಗೆ ತೋಚಿದ ಹಾಗೆ ಮಾಡಿದ್ದೇನೆ. ಮತ್ತೆ ವಸ್ತುಗಳನ್ನೆಲ್ಲ ಕಳೆದುಕೊಂಡ ಬಗ್ಗೆ ನಮಗೆ ಯಾವುದೇ ಚಿಂತೆ ಇಲ್ಲ. ಇನ್ನೂ ಚಿಂತೆ ಇಲ್ಲವೇ? ಯಾಕೆ
ಅಂತಹ ಸುವಸ್ತುಗಳನ್ನು ಬಯಸಿಕೊಂಡೆ. ಯಾವಾಗ ಅಂತಹ ವಸ್ತುಗಳು ಇಲ್ಲಿ ಇಲ್ಲ ಅಂತ ಹೇಳಿ ಆದ ಮೇಲೆ, ಅದರಲ್ಲೂ ನಿಮ್ಮ ರಕ್ಕಸ ಸಂತಾನಕ್ಕೆ ನಮಗೂ ಪ್ರಿಯವಾದ ರಂಭಾದಿ ತರುಣಿಯರನ್ನು ಕಾಣುವ ಬಯಕೆ, ಅವರ ಸುಖವನ್ನು ಪಡೆಯುವಂತಹ ಬಯಕೆ. ಈಗ ಅವರೆಲ್ಲ ಇಲ್ಲ, ಹಾಗಾಗಿ ನೀವು ಬರುವ ಮನಸ್ಸನ್ನು ಮಾಡುವುದಿಲ್ಲ. ಅಂತೂ ಬಂದೆಯಲ್ಲ, ಮನಸ್ಸು ಮಾಡಿ ಬಂದಿದ್ದೇವೆ. ಪ್ರಹ್ಲಾದನ ಮೊಮ್ಮಗನೇ ವೈರಾಟನಿ, ಇದೋ ಇದೋ ಈ ಇಂದ್ರ ನನ್ನಲ್ಲಿರುವಂತಹ ಸುವಸ್ತುಗಳನ್ನು ಕಳೆದುಕೊಂಡಿರಬಹುದು. ಆ ಪೀಠ ನನ್ನದು, ಬಿಡಲಾರೆ. ಎತ್ತುಕೊಳ್ಳುವುದಕ್ಕೆ ಗೊತ್ತಿದಪ್ಪ.